ಈಗ 3ನೇ ವರ್ಷದಲ್ಲಿ ಸರ್ ಇದೊಂದು ಗಿಡ ಸ್ವಲ್ಪ ವೈಟ್ ಆಗಿತ್ತು. ಹ್ಞೂ ವೈಟ್ ಆಗಿತ್ತು ಈ ಗಿಡ. ಹೌದು ಸರ್, ಪೂರ್ತಿ ವೈಟ್ ಬಂದಿತ್ತು. ನಾನು ಅವಾಗ ಲಾಸ್ಟ್ ಅಲ್ಲಿ ವಿಷಾತಿ ಮಳೆ ಸಂದರ್ಭದಲ್ಲಿ ನಾನು ಈ ನನ್ನ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಂತ ಅವಾಗ ಬರೀ ಲಿಕ್ವಿಡ್ ಇತ್ತಲ್ಲ ನಿಮ್ಮಲ್ಲಿ. ಅನಂತರ ಮತ್ತೆ ನಮಗೆ ಇದೆಲ್ಲ ಬೇರೆ ಈಗ ಭೂಮಿ ಪವರ್, ಪೊಟ್ಯಾಶ್, DAP ಎಲ್ಲ ಬಂದು ಇದ್ರ ಪದಾರ್ಥ ಘನ ಪದಾರ್ಥಗಳು ಬಂದ್ವಲ್ಲ ಹರಡು ರೂಪದಲ್ಲಿ. ವಿಷಾತಿ ಮಳೆ ಟೈಮಲ್ಲಿ ಸರ್ ಹಾಕಿದೆ. ಹಾಕಿ ಕೇವಲ ಸರ್ 3 ರಿಂದ 4 ತಿಂಗಳಿಗೆ ಆ ಗಿಡದ ಒಂದ್ 2 ಗಿಡ ಆತರ ಆಗಿತ್ತು. ಒಂಥರ ಏನು ಫುಲ್ ವೈಟ್ ಪ್ಯಾಚಸ್ ಆದಂಗ ಗಿಡ ಉಳಿತಾವಲ್ಲ ಹೋಗುತ್ತೆ ಏನಪ್ಪಾ ನಂಗೆ ಆಗೋಯ್ತು ಸರ್. ಸರ್ ಆ ಗಿಡ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತು, ಗಿಡ ಚೇಂಜ್ ಆಗ್ಬಿಡ್ತು, ಕಂಪ್ಲೀಟ್ ಬದಲಾವಣೆ ಆಗೋಯ್ತು. ನನಗೆ ತುಂಬಾ ಅತ್ಯಾಶ್ಚರ್ಯ. ಗೌಡ್ರ, ಈಗ ತಾವು ನನಗೆ ಹೆಚ್ಚು ಕಡಿಮೆ 2020-21 ನನಗೆ ವಿಶ್ವಾಸ ಇಟ್ಟು ಯೂಟ್ಯೂಬ್ ನೋಡ್ಕೊಂಡು ಕಾಲ್ ಮಾಡಿದ್ರು. ಈಗ ನಾವೇನು ರಿಲೇಷನ್ ಎಲ್ಲ ಪರಿಚಯ ಎಲ್ಲ ಏನಲ್ಲ ಗೊತ್ತಿಲ್ಲ, ಅದು ನನ್ನ ಮೇಲೆ ಬಂದೇ ತಿರ್ಬೇಕು ಸರ್. ನೀವು ನಿಮ್ಮ ಬೀಜೋಪಚಾರ ಮಾಡಿ ನಿಮ್ದ್ರಾಗ ಶುಂಠಿ ಹಾಕೋದು, ನಾನು ಇಲ್ಲ ಶುಂಠಿ ಹಾಕೋದು ಬಿಡ್ತಾ ನಿಂತಿದ್ರಿ ನೀವು. ಆ ಮಟ್ಟಕ್ಕಿದ್ದ ನಾವು ತೋಟಕ್ಕೆ ಬಂದಿದ್ದು. ಅವತ್ತು ನಾವ್ಯಾರೋ ನೀವ್ಯಾರೋ. ಆದ್ರೆ ಇವತ್ತು ನೀವು ಅವತ್ತು ಬಳಸಿದ್ದು ಬರೇ ಲಿಕ್ವಿಡ್ಗಳು ಮಾತ್ರ. ಅವತ್ತು ನಮ್ಮ ಹತ್ರ ಪ್ರಾಡಕ್ಟ್ ಇತ್ತು. ಇವತ್ತು ಗ್ರಾನ್ಯುವಲ್ ಬೇಸಲ್ಲಿ ಇರೋಂಥ ಪ್ರಾಡಕ್ಟ್ ಎಲ್ಲ ಬಂದವೆ. ಸರಿನಾ ನೋಡ್ರಿ, ಈಗ ಇಲ್ಲಿವರೆಗೂ ನಿಮಗೆ ಗೈಡೆನ್ಸ್ ಆಗಲಿ ಅಥವಾ ಈಗ ನೀವು ಎಷ್ಟೋ ಹೆಚ್ಚು ಕಡಿಮೆ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಅತಿ ಒತ್ತಡನೂ ಮಾಡಿಲ್ಲ. ನಿಮಗೆ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಬಂದಿರಿ. ಒಂದು ಸೀಮಿತವಾಗಿ ಒಂದು ಲಿಮಿಟಲ್ಲಿ ಮಾಡಿದಿರಿ. ಅದಕ್ಕೆ ಇನ್ನೂ ಕಾನ್ಸಂಟ್ರೇಟ್ ಹೆಚ್ಚು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಿಮ್ಮದು ರೇಷ್ಮೆ ಹೆಚ್ಚಿರೋದ್ರಿಂದ ಪಾಪ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದರಲ್ಲೂ ಸಹ ಚೆನ್ನಾಗಿ ಮಾಡ್ಕೊಂಡಿದ್ರಿ. ಇದ್ರ ಮಧ್ಯದಲ್ಲೇ ಈಗ ಭಾಳ ಜನ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಬಳಕೆ ಮಾಡಿರಿ ಅಂತೇಳಿ ನಿಮ್ಮ ವಿಡಿಯೋ ಹಿಡ್ಕೊಂಡು ನಿಮ್ಮ ಹತ್ರ ಬಂದು ಕೆಲವರು ಹೇಳಿದ್ರು ಅಂದ್ರಿ. ಈ ಒಂದು ವಿಚಾರಕ್ಕೆ ಸಂಪರ್ಕಕ್ಕೆ ತಾವೇನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ಇಲ್ಲ ಸರ್, ಈಗ ನಾನು ಒಂದು ಹೇಳಬೇಕು ಅಂತಂದ್ರೆ, ಸರ್ ಇದರಲ್ಲಿ ಮಾಹಿತಿ ಮುಖ್ಯ. ಪ್ರಾಡಕ್ಟ್ ಒಂದೇ ಸರ್, ಗ್ರೀನ್ ಪ್ಲಾನೆಟ್ ಸರ್, ಅದು ಅದರಲ್ಲಿ ಬೇರೆ ಮಾತಿಲ್ಲ. ಆದ್ರೆ ಕೊಡ್ತಕ್ಕಂಥ ಮಾಹಿತಿ ಇದೆಯಲ್ಲ ಸರ್, ಆ ಮಾಹಿತಿ ತುಂಬಾ ಮುಖ್ಯ ಆಗುತ್ತೆ. ಯಾವ್ದು ಬೇಕು ಯಾವ್ದು ಬೇಡ ಜೊತೆಗೆ ಅವರ ಎಷ್ಟು ವರ್ಷದ ಅನುಭವ ಇದೆ, ಆಮೇಲೆ ಎಷ್ಟು ಬೆಳೆಗಳಿಗೆ ಚೆನ್ನಾಗಿ ಮಾಡಿದಾರೆ ಇವರು. MBBS ಮಾಡಿರೋ ಡಾಕ್ಟರ್ ಬೇರೆ, MD ಮಾಡಿರೋ ಒಂದು ಇದನ್ನೇ ಬೇರೆ, BAMS ಮಾಡಿದ್ರೆ ಬೇರೆ ಅನುಭವ ಅದೆಲ್ಲ ಇದೆಯಲ್ಲ. ಅದು ಏನು ನಾವು ಅದನ್ನ ಸುಮ್ಮನೆ ಯಾಗೋ ನಾವು ಇದಕ್ಕೆ ತಗೊಳಕ್ ಆಗಲ್ಲ. ಬಟ್ ಅನುಭವ, ಆ ಅನುಭವದಿಂದ ಹೇಳ್ತಕ್ಕಂಥ ಮಾಹಿತಿ ಇದೆಯಲ್ಲ ಸರ್, ನಿಜಕ್ಕೂ ದೊಡ್ಡದು ಸರ್. ಅದು ಸುಮ್ಮನೆ ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಆಮೇಲೆ ಈ ಹಂತದಲ್ಲಿ ಈಗ ತಾವು ಹೇಳಿದ್ರಿ, ನಾನು ಮನೆಯಲ್ಲಿ ಕೂತಾ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್. ಇಲ್ಲಿ ಗ್ರೀನ್ ಪ್ಲಾಂಟ್ ಅವರು ಮೊದಲು ನೀವು ಬಂದಾಗಂತೂ ನಮ್ಗೆ ಯಾರು ಇರಲಿಲ್ಲ ಇಲ್ಲಿ. ಈಗ ನಮ್ಮ ವಿಡಿಯೋ ನೋಡಿಕೊಂಡು ನನ್ನ ಹತ್ರನ ಬಂದು ಕೆಲವು ರೈತರು ನಾನು ಕಡಿಮೆ ರೇಟಿಗೆ ಕೊಡ್ತಿದ್ದೆ, ನಾನು ಹಂಗೆ ಕೊಡ್ತಿದ್ದೆ, ಹಿಂಗೆ ಕೊಡ್ತೇನೆ, ಅವ್ರಿಗಿಂತ ಕಮ್ಮಿ ರೇಟಿಗೆ ಕೊಡ್ತೇನೆ, ನಾನು ಇಲ್ಲೇ ಪ್ರಾಡಕ್ಟ್ ಕೊಡ್ತೇನೆ ನಿಮಗೆ ಅಂತೇಳಿ ಬಂದಿದ್ರು ಭಾಳ ಜನ. ತಮ್ಮ ಅಭಿಪ್ರಾಯದ ವಿಚಾರದಲ್ಲೇ ಆ ರೀತಿ ತಾವು ವಿಷಯ ಏನು ಹೇಳಿದ್ರಿ ಸರ್? ನಾನು ಹೇಳಿದೆ ಪ್ರಾಡಕ್ಟನ್ನು ನೀವು ಯಾರಿಗಾರ ಕೊಟ್ಕರಿ ಯಾರಿಗಾರ ಬಿಡ್ರಿ, ನಾವಂತೂ ಗ್ರೀನ್ ಪ್ಲಾಂಟ್ ಬಣ್ಕರ್ ಸರ್ ಹತ್ರನ ತೊಗೊಳೋದು, ಅವರಿಂದ ನಾವು ಅನುಕೂಲ ಮಾಡ್ಕೊಂಡಿದ್ದೇವೆ ಅಂದಮೇಲೆ ಅವರು ಏನು ಹೇಳ್ತಾರೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಅಂತ ನೀವು ಹೇಳಿದ್ರಿ. ಈ ವಿಷಯಕ್ಕೆ ಸಂಪಟ್ಟಂಗೆ ರೈತಾಪಿ ಕುಟುಂಬಕ್ಕೆ ಅಂದರೆ ಈ ವಿಡಿಯೋಗಳು ನೋಡೋ ಮೂಲಕ ಮಧ್ಯದಲ್ಲಿ ಯಾರಾದರೂ ಬಂದುಬಿಡ್ತಾರೆ ಚೇಂಜ್ ಮಾಡೋಕ್ಕೆ, ಮೈಂಡ್ ಸೆಟ್ ಚೇಂಜ್ ಮಾಡೋಕ್ಕೆ, ಅಥವಾ ಆ ಕಂಪ್ನಿಯವರು ಈ ಕಂಪ್ನಿ ಅಥವಾ ಗ್ರೀನ್ ಪ್ಲಾಂಟೇ ನಾನು ಗ್ರೀನ್ ಪ್ಲಾಂಟ್ ಅಂತ ಬರ್ತಾರೆ. ಈ ಥರ ಬಂದಾಗ ಮಾಹಿತಿ ಇಲ್ದೇನೆ ಅಂಥ ಜನರ ಜೊತೆಗೆ ಅಥವಾ ಅಂಥವ್ರ ಜೊತೆಗೆ ವ್ಯವಹಾರ ಮಾಡಿದಾಗ ಅಲ್ಲಿ ಆಗುವಂಥ ಹಾನಿಗೆ ಕಂಪ್ನಿ ಏನು ಹೊಣೆ ಆಗಲ್ಲ. ಇಲ್ಲವೇ ಇಲ್ಲ. ಯಾಕಂದ್ರೆ ಪ್ರಾಡಕ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಕೊಡುವಂಥ ವ್ಯಕ್ತಿನೇ ಸರಿ ಇಲ್ಲ ಅಂದರೆ ಅಡ್ವೈಸ್ ಹೇಗೆ ತಗೊಂತೀರಾ ನೀವು? ಡಾಕ್ಟ್ರೇ ಸರಿ ಇಲ್ಲ ಆಗುತ್ತೆ. ಮಾಹಿತಿ ಕೊಡ್ತಕ್ಕಂಥದ್ದು ತಪ್ಪಾದ್ರೆ ಸರ್ ಅಲ್ಲಿ ಇಲ್ಲಿ ನಾವೇನು ಹಾಕುವಂತ ಬಂಡವಾಳ ಹಾಕ್ತಿರಿ, ಬಂಡವಾಳ ಮಾಮೂಲಿ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಿ, ಜೊತೆಗೆ ನೀವೇನ್ ನಿರೀಕ್ಷೆ ಮಾಡ್ತೀರಿ ಗ್ರೀನ್ ಪ್ಲಾಂಟ್ ಬಹಳ ಚಲೋ ಅಂತ ಮಾಡಿರ್ತೀರಿ. ಆದ್ರೆ ಕೊಡುವಂತ ಸರಿಯಾದ ರೀತಿಯಲ್ಲಿ ವಿಧಾನದಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಥವಾ ಕೊಡ್ಬೇಕಾಗಿದ್ದ ವಸ್ತು ಅವ್ರಿಗೆ ಗೊತ್ತಿಲ್ಲ ಅನ್ನೋದಾದ್ರೆ ಯಾವುದೋ ಚೀಟಿ ನೋಡ್ಕೊಂಡ್ಬಿಟ್ಟು ಬಣಕಾರ ಏನ್ ಬರ್ದಾರ ಅಂತ ಚೀಟಿ ನೋಡ್ಕೊಂಡ್ಬಿಟ್ಟು ಅವ್ರು ಬೇರೆ ಹೊಲಕ್ಕೆ ಹೋಗಿ ಮಾಡ್ಬಿಟ್ಟಿವ್ರು. ಅಲ್ಲಿ ಫೇಲ್ ಆದಾಗ ರೈತರು ಏನ್ ಮಾಡ್ತಾರೆ, ನೀವು ಅವತ್ತು ನನ್ನ ವಿಡಿಯೋ ನೋಡಿದ್ರಿ, ಬೇರೆ ಬೇರೆ ರೈತರ ವಿಡಿಯೋ ನೋಡಿ ನೀವು ನನಗೆ ಕಾಲ್ ಮಾಡಿದ್ದು. ಅವತ್ತು ಈ ವಿಶ್ವಾಸ ಎಷ್ಟು ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ವಿಶ್ವಾಸ ನಿಮ್ಮ ಮೇಲೆ ಇಟ್ಕೊಳಕತ್ತಾರೆ ಜನ. ಈಗ ಯಾಕಂದ್ರೆ ನೀವು ಬೇರೆಯವ್ರ ವಿಡಿಯೋ ನೋಡಿ ಬಂದಿದ್ರಿ, ಇವತ್ತು ನಿಮ್ಮ ವಿಡಿಯೋ ನೋಡಿ ನೂರಾರು ಸಾವಿರಾರು ಜನ ಸ್ಫೂರ್ತಿ ತೊಗೊಂತಿದ್ದಾರೆ. ಆ ವಿಡಿಯೋ ಜನರಿಗೆ ಮುಟ್ಲಿ ಅಂತೇಳಿ ನಾನು ವಿಡಿಯೋ ಮಾಡಿ ನಿಮ್ಮ ನಂಬರ್ ಕೊಟ್ಟರೆ, ಈ ಕೆಲವರು ನಿಮಗೆ ಬಂದು ಡೈರೆಕ್ಟಾಗಿ ಬಣಕಾರವ್ರ ಹತ್ರಕ್ಕೆ ತಗೊಳೋದಕ್ಕಿಂತ ನನ್ನ ಹತ್ರ ತಗೋರಿ ಅಂತ ಹೇಳಿ ಕೆಲವರು ದಾರಿ ತಪ್ಪಿಸಕ್ಕೆ ಬಂದಿರಲ್ಲ. ಇಂಥ ಜನರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವಿಡಿಯೋ ಮೂಲಕ? ಏನಾಗುತ್ತೆ ಅಂದರೆ ಸರ್ ಮೇಯ್ನ್ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮಾಹಿತಿ ಬೇಕು. ಈಗ ಒಂದು ತೋಟಕ್ಕೆ ಒಂದು ಗಿಡಕ್ಕೆ ಏನು ಬೇಕು, ಈಗ ನಮಗೆ ನಾವು ಈಗ ಕೊರೋನಾದಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ನಿಮ್ ಬಾಡಿನ ಗಟ್ಟಿಗೊಳಿಸ್ಕೊಳ್ಳಿ, ಯಾವ ಕೊರೋನಾ ಕೂಡ ನಿಮ್ಮ ಹತ್ರ ಬರಲ್ಲ ಅಂತ. ನೀವು ನಿಮ್ ಬಾಡಿನ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ. ಆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ಲಿಕ್ಕೆ ನೀವೇನ್ ತಗೋಬೇಕು ನೀವು ಬಾಡಿಗೆ ತಗೊಳ್ಳಿ.
ತಂತಾನೆ ಅದು ಬಾಡಿ ಸರಿಪಡಿಸ್ಕೊಳುತ್ತೆ, ಯಾಕೆ ಕೊರೋನಾ ನಿಮ್ಮ ಹತ್ರ ಬರಲ್ಲ ಸಂದರ್ಭದಲ್ಲಿ ಹೇಳೋರು. ಆ ತರ ಇವತ್ತು ನಾವು ಗಿಡಗಳಿಗೆ ನಾವ್ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ. ಮೂಲ ಮಣ್ಣನ್ನು ರೆಡಿ ಮಾಡ್ಕೊಂಡು ನಾವಿಲ್ಲಿ ಮೂಲ ಏನ್ ಕೊಡ್ತೀವಿ ಅದ್ರ ಮೇಲೆ ಬೆಳಿತಕ್ಕಂಥದ್ದು ಗಿಡ. ನಾವು ಮೇನ್ ಅದ್ರ ಕಡೆ ನಾವು ಗಮನ ಕೊಡ್ಬೇಕಾಗುತ್ತೆ. ಈಗ ಅಲ್ಲಿ ಕೆಲವೊಂದು ಪೋಷಕಾಂಶಗಳು ಕೆಲವರಿಗೆ ಗೊತ್ತಿರೋದಿಲ್ಲ, ಯಾವ ಕೊಡಬೇಕು ಏನ್ ಮಾಡಬೇಕು. ಒಂದು ಈಗ ಗ್ರೀನ್ ಪ್ಲಾನೆಟ್ ನಲ್ಲಿ ಭೂಮಿ ಪವರ್ ಬೇಕಾದಷ್ಟು ಪ್ರಾಡಕ್ಟ್ ಅದಾವೆ, ಬೇಕಾದಷ್ಟು ಪ್ರಾಡಕ್ಟ್. ಯಾಕಂದ್ರೆ 240 250 ಪ್ರಾಡಕ್ಟ್ ಇದೆ ಈ ಭೂಮಿಗೆ. ಈ ನಮ್ಮದು ಭೂಮಿ ಯಾವುದು, ಆ ಭೂಮಿಗೆ ಏನ್ ಕೊಡಬೇಕು, ಯಾವ ಪ್ರಾಡಕ್ಟ್ ನಾವು ಗೊಬ್ಬರಗಳನ್ನ ಕೊಡ್ಬೇಕಲ್ಲಿ, ಹೌದು ಸಂಬಂಧಪಟ್ಟಂಗೆ ಯಾವ ಒಂದು ಪದಾರ್ಥ ನಾವು ಅಲ್ಲಿ ಅದಕ್ಕೆ ಇನ್ಕ್ಲೂಡ್ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತ ಅನುಭವಗಳು ಬೇಕು. ಅದು ಅನುಭವ ಕೊಟ್ಟು ಅದು ಆ ಪ್ರಾಡಕ್ಟ್ ಕೊಟ್ಟಾಗ ಅಲ್ಲಿ ಕೆಲಸ ಮಾಡುತ್ತೆ. ಇಲ್ಲ ಅದೇನಾಗುತ್ತೆ, ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ವಿರುದ್ಧವಾಗಿ ಆಯ್ತು, ಜೊತೆಗೆ ನಿಮಗೆ ಇನ್ನೊಬ್ರು ತೋಟ ಕೊಟ್ಟದ ನಿಮಗೆ ಕೊಟ್ಬಿಟ್ರೆ ಮಾಹಿತಿ ಇಲ್ದಲೇನೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಅದ್ರೊಳಗಡೆ ಸೇರಿಸಿ ಕೊಟ್ರೆ ಅದೇನಾಗುತ್ತೆ, ನ್ಯೂಟ್ರಲ್ ಮೈನಸ್ ಆಗ್ಬಿಡುತ್ತೆ. ಅವಾಗ ನಾವು ಹಾಕಿದ್ದು ಅಷ್ಟು ಬಂಡವಾಳ ವೇಸ್ಟ್ ಆಗುತ್ತೆ. ಅದು ತುಂಬಾ ಎಚ್ಚರಿಕೆಯಿಂದ ನಾವು ಇದು ಮಾಡ್ಬೇಕಾಗುತ್ತೆ. ಅದರಿಂದ ನಾನು ಮೊದ್ಲು ಹೇಳಿದ್ದು ಏನಂತಂದ್ರೆ ಮಾಹಿತಿ ಕೊಡೋದು ಮುಖ್ಯ. ಆಮೇಲೆ ಆ ಕೊಟ್ಟಿದ್ರೆ ತಗೊಂಡ್ ನಾವು ಅದು ಅಷ್ಟೇ ಇದಾಗಿ ನಾವು ತಗೊಳ್ಳೋದು ಕೂಡ ಮುಖ್ಯ. ಮತ್ತೆ ಆ ತರದಲ್ಲೇ ನೀವು ಬಂದಾಗ ನೀವೇನ್ ಹೇಳಿದ್ರಿ ಅವ್ರಿಗೆಲ್ಲ? ಇಲ್ಲ ಸರ್, ಈಗ ಅವ್ರು ಕಡಿಮೆ ಅಮೌಂಟಿಗೆ ಕಡಿಮೆ ರೇಟಲ್ಲೇ ಒಂದು ಜೊತೆ ಕಡಿಮೆ ಪ್ರಮಾಣದಲ್ಲೇ ಕೊಡ್ತಾವ ನಿಮಗೆ ಅಂತ ಹೇಳಿದ್ರು ಅವರು. ಏನೇ ಕೊಟ್ರು ಈಗ ನಮಗೆ ಹಣಕ್ಕಿಂತ ನಮಗೆ ಈ ಗಿಡಗಳು ಮುಖ್ಯ. ನಾವು ಈಗ ಹಣ ಖರ್ಚಾಗೇ ಆಗುತ್ತೆ. ಓಕೆ, ಸ್ವಲ್ಪ ಒಬ್ರು ಕೊಡೋದು ಒಂದು 10 ರೂಪಾಯಿ ಉಳಿಬಹುದು, ಇನ್ನೊಬ್ರು ಕೊಡೋದು 10 ರೂಪಾಯಿ ಜಾಸ್ತಿ ಆಗ್ಬಹುದು, ಮಾಹಿತಿಯಿಂದ 10 ರೂಪಾಯಿ ಜಾಸ್ತಿ ಆಗ್ಬಹುದು. ಆದ್ರೆ 10 ರೂಪಾಯಿ ಉಳಿಯುತ್ತೆ ಅನ್ನೋದಕ್ಕಿಂತ ನಮಗೆ ಅಲ್ಲಿ ಕೆಲಸ ಆಗ್ಬೇಕು. ಗಿಡಕ್ಕೆ ಕೆಲಸ ಆದಾಗ ಮುಂದಿನ ವರ್ಷದ ಫಸಲಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಯಾವ ತರ ಈಲ್ಡ್ ಬರುತ್ತೆ ಅನ್ನೋದ್ರ ಮೇಲೆ ನಾವೇನ್ ಮಾಡ್ತೀವಿ ಈಗ ಅದು ಮುಂದಿನ ವರ್ಷ ಗೊತ್ತಾಗುತ್ತೆ. ಕಳೆದ ವರ್ಷ ಈ ತರ ನಾವು ಮಾಡಿದ್ದು, ಈ ಸರಿ ಅದು ನನಗೆ ಹಣ ಬಂತು ಅನ್ನೋದು ಆಗ ಗೊತ್ತಾಗುತ್ತೆ. ಇದು ನಾನು ಹೇಳೋದು ಹೆಂಗೆ ಅಂತಂದ್ರೆ ಸರ್, ಯಾರ ಹತ್ರ ಹೆಚ್ಚು ಮಾಹಿತಿ ಇದೆ ಅವ್ರ ಹತ್ರ ನಾವು ಪ್ರಾಡಕ್ಟ್ ತಗೊಳ್ತಕ್ಕಂಥದ್ದು ಉತ್ತಮ. ತಗೊಳ್ತಕ್ಕಂಥದ್ದು ಅಡ್ವೈಸ್ ತಗೊಳ್ಳೋದು ಇಲ್ಲ ಅಂದ್ರೆ ಅದು ವರ್ಕ್ ಮಾಡಿ ನಿಮ್ದು ಏನ್ ಆಗಿದೆ ಅಂತ ಫೀಲ್ಡ್ ವಿಸಿಟ್ ಕೊಟ್ಟು ಸೇವೆ ಕೊಡೋದಿದೆಯಲ್ಲ ಅದು ಮುಖ್ಯ ಆಗುತ್ತೆ. ಈಗ ಗೌಡ್ರ, ನಮ್ದು ಹಾವೇರಿ, ಶಿವಮೊಗ್ಗ, ನಿಮ್ದು ಹಾಸನ. ನಾನೀಗ ಮೈಸೂರು ಹೋಗ್ತಾ ಇದ್ದೀನಿ, ಚಾಮರಾಜನಗರ ಹೋಗ್ತಾನೆ, ಕೊಳ್ಳೇಗಾಲ ಹೋಗ್ತಾನೆ. ಅಲ್ಲಿಂದ ಇಲ್ಲಿ ತನಕ ಸಂಬಂಧ ಹೇಗಿದೆ ನಮ್ದು ನಿಮ್ದು? ಈಗ ಸರ್ ಸಂಬಂಧ ಮೊದಲು ಏನ್ 2021ರಲ್ಲಿ ನಿಮ್ಮ ಯೂಟ್ಯೂಬಿನ ಸಂಬಂಧ ಹೇಗಿದೆ, ಇವತ್ತು ಕೂಡ ನಾನು ಯಾವುದೇ ಸಂದರ್ಭ ಯಾವಾಗ ಫೋನ್ ಮಾಡಿದ್ರು ಕೂಡ ನೀವು ರಿಸೀವ್ ಮಾಡ್ಕೊತೀರ. ಅಂದ್ರೆ ಸಂಬಂಧ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ಬರೋದು ಹೋಗೋದ್ರಲ್ಲೇ ನಾವು ಪ್ರತಿ ಹಂತಲ್ಲೂ ನಾನೇ ನಿಮ್ಮ ಹತ್ರ ಬಂದು ಎಷ್ಟೋ ಸಂದರ್ಭದಲ್ಲಿ ನನಗೆ ಫ್ರೀ ಇಲ್ಲ, ನಾನೆಲ್ಲ ಹೊರಗಡೆ ಇರ್ತಿದ್ದೆ. ಎಲ್ಲಿದಾರ ಅಂತ ಕೇಳ್ತಾ ಇದ್ರಿ, ಆ ಸಂದರ್ಭ ನಾನು ಹೊರಗಡೆ ಇರ್ತಾ ಇದ್ದೆ. ಆ ಸಂದರ್ಭ ನಮ್ ತೋಟಕ್ಕೆ ಹೋಗೋಣ ಅನ್ನೋ ಒಂದ್ ಇದ್ರಲ್ಲಿ, ನಿಮ್ ತೋಟ ನೋಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ನೀವು ಇದ್ ಮಾಡ್ತಾ ಇದ್ರಿ. ಆ ಟೈಮಲ್ಲಿ ನನಗೆ ಫ್ರೀ ಇರ್ತಿರ್ಲಿಲ್ಲ, ನಾನೇ ಹೊರಗಡೆ ಇರ್ತಾ ಇದ್ದೆ. ಇವೆಲ್ಲ ವಿಷಯಗಳು ಇಟ್ಕೊಂಡಾಗ ಬೇಕಾಗಿರ್ತಕ್ಕಂಥದ್ದು ಈ ಸೇವೆ ನಮಗೆ. ಅವಾಗ ನಮಗೆ 100 ರೂಪಾಯಿ ಫೋನ್ ಮಾಡಿದ್ರೆ ಅಯ್ಯೋ ಇವ್ನು ಯಾಕಪ್ಪ ಫೋನ್ ಮಾಡ್ತಾನೆ, ಈ ರೈತ ಹಾಕಪ್ಪ ಮತ್ತೆ ತಲೆ ತಿಂತ. ಆಮೇಲೆ ಈ ಹಂತದಲ್ಲೇ ಈಗ ನೀವ್ ಅಂದ್ರಿ ಇದು ಇಂಪಾರ್ಟೆಂಟ್ ಸರ್ ಸರ್ವಿಸ್ ಅಂತ. ಈ ಟೈಮಲ್ಲೇ 150 ಬೆಲೆ ಕಟ್ಟಕ್ ಆಗುತ್ತಾ ಇದಕ್ಕೆ ನಾವು? ಈಗ ನಾನು ಅದನ್ನೇ ಮೊದ್ಲು ಹೇಳಿದೆ, ನಾವು ಒಂದು ಗಿಡಕ್ಕೆ ಏನ್ ಕೊಡಬೇಕು ಅದನ್ನ ನಾವು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಕೊಟ್ಟಿದ್ದು ನಿಷ್ಪ್ರಯೋಜನ ಆಗುತ್ತೆ. ಈಗ ಯಾವ್ದೋ ಒಂದು ಕೊರತೆ ಇರುತ್ತೆ, ಬೋರಾನು ಯಾವ್ದೋ ಒಂದು ಅದ್ರಲ್ಲಿ ಸಂಬಂಧಪಟ್ಟ ಕ್ಯಾಲ್ಸಿಯಂ ಮತ್ತೆ ಇನ್ನೊಂದೇನೋ ಯಾವ್ದೋ ಒಂದು ಕೊರತೆ ಇರುತ್ತೆ, ಅದನ್ನ ಕೊಡೋದ್ ಬಿಟ್ಟು ಬೇರೆದ್ ಯಾವ್ದನ್ನ ಅಲ್ಲಿ ಸೇರಿಸಿ ಈಗ ನಮ್ಮ ಭೂಮಿಲಿ ಇರೋದನ್ನೇ ಕೊಟ್ರೆ ಪ್ರಯೋಜನ. ಖರ್ಚು ಜಾಸ್ತಿ ಬಂತು, ಗಿಡಕ್ಕೆ ಅಲ್ಲಿ ಕೆಲಸ ಮಾಡ್ಲಿಲ್ಲ, ಮಣ್ಣು ತೊಂದ್ರೆ ಆಯ್ತು, ನಿಮ್ ದುಡ್ಡು ಹೋಯ್ತು, ಬೆಳೆ ಆ ಬೆಳೆಗೆ ಮುಂದಿನ ಬೆಳೆ ಹೊಡ್ತಾ ಕೊಡುತ್ತೆ. ಇದು ಪಿಕ್ಚರ್ ಕ್ಲೈಮ್ಯಾಕ್ಸ್ ಗೊತ್ತಾಗದೆ ಎಲ್ಲಿಗೆ ಟೈಮ್ ತಗೊಳುತ್ತೆ. ಹೌದು, ಆ ಟೈಮಲ್ಲಿ ಟೈಮ್ ತಗೊಳುತ್ತೆ. ಆಮೇಲೆ ಫಸಲು ಒಂಬಾಳೆ ಬಂದು ಅನಂತರ ಈ ಫಸಲು ಶುರುವಾಗಿ ಆ ಲಾಸ್ಟ್ಗೆ ನಮಗೆ ಈಲ್ಡ್ ಕಡಿಮೆ ಆಗುತ್ತಲ್ಲ, ಆಗ ನಮಗೆ ಏನೋ ನಾನು ಎಡವಟ್ಟು ಮಾಡಿದ್ದೀನಲ್ಲ, ಏನೋ ವ್ಯತ್ಯಾಸ ಮಾಡಿದ್ದೀನಲ್ಲ. ಸರಿ, ಅವ್ರು ಏನೋ ವ್ಯತ್ಯಾಸ ಮಾಡೋದಿದಾರಲ್ಲ. ನಾನು ಯಾಕೆ ಗೌಡ್ರ ಈ ವಿಷಯ ಕೇಳಿದೆ ಅಂದ್ರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾರಲ್ಲ ಮತ್ತೆ ಈ ತರ ಬುದ್ಧಿ ಉಪಯೋಗ ಮಾಡೋರು ಗೌಡ್ರ ಹತ್ರನೇ ಬಂದು ಗೌಡ್ರ ವಿಡಿಯೋನ ನೋಡಿ ಗೌಡ್ರಿಂದ ಕಲಿಬೇಕಲ್ಲ. ಇವರು ಗೌಡ್ರಿಂದ ಕಲಿಯಕ್ಕೆ ಹೋಗ್ಲಿಲ್ಲ, ಬೇರೆ ತರ ನೋಡಕ್ ಹೋದ್ರು. ಗೌಡ್ರ ಗುಣ ಏನು, ನನ್ನ ಗುಣ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲ ಅದು ಬರಲ್ಲ. ಬಿಸ್ನೆಸ್ ಅಂತ ನಾವು ನೋಡೋದ್ ಬೇಡ್ರಿ, ಒಬ್ಬ ರೈತರ ನೋಡೋಣ. ಯಾಕಂದ್ರೆ ನಾನು ರೈತರಿಗೆ ಅನುಕೂಲ ಆಗಲಿ ಅಂತ ವಿಡಿಯೋ ಹಾಕಿದ್ದು. ಇವ್ರು ಈ ತರ ಬಿಸ್ನೆಸ್ ಮಾಡಲಿ ಅಂತ ಅಲ್ಲ, ಅದನ್ನ ಉಪಯೋಗ ತಗೊಳ್ಳಿ. ಗೌಡ್ರ ಕಡೆಯಿಂದ ಒಳ್ಳೇದೈತಾ ಹೇಳ್ಕೊಡ್ಲಿ, ಗೌಡ್ರ ಕಡೆಯಿಂದ ಒಳ್ಳೇದೈತಾ ತಿಳ್ಕೊಳ್ಳಿ. ಆದರೆ ಇನ್ನೊಬ್ಬ ರೈತರಿಗೆ ನಿಮ್ಮ ಚೀಟಿ ಇಸ್ಕೊಂಡು, ನಾನು ಕೊಟ್ಟರೆ ಚೀಟಿ ತಗೊಂಡು ಅದನ್ನ ಏನು ಕೊಟ್ಟಾರಂತ ನೋಡ್ಕೊಂಡು, ಯಾಕಂದ್ರೆ ನೀವು ಡಾಕ್ಟರ್ ಆಗ್ಬೇಕಲ್ಲ, ನೀವು ಡಾಕ್ಟರ್ ಆಗ್ರಿ. ನೀವು ಡಾಕ್ಟರ್ ಆಗಲಿ, ಬೇರೆ ನೀವು ಕಲಿದೇನೆ ಇನ್ನೊಬ್ರಿಗೆ ಒಳ್ಳೇದು ಮಾಡ್ದೇನೆ ನೀವು ಇನ್ನೊಬ್ರ ತೋಟ ಬಂದು ತೋರ್ಸಂಥದ್ದು ನಿಮಗೇನು?
ಅವಶ್ಯಕತೆ ಇಲ್ಲ. ಆಯ್ತಾ? ಈಗ ನಿಮ್ಮ ವಿಡಿಯೋ ಗೌಡ್ರ, ನಿಮ್ಮ ವಿಡಿಯೋ ಈಗ ಹೋಗ್ತಾ ಇದೆ. ನೀವು ನನ್ನ ಹತ್ರ ವಿಡಿಯೋದಾಗ ಕಾಲ್ ಮಾಡಿದ್ರಲ್ಲ, ನಾನು ಬೇರೆ ರೈತರದು ಅಂತ ವಿಡಿಯೋಗಳು ಎಷ್ಟು ನೋಡಿದ್ರಿ ನೀವು? ನಾನು ಯೂಟ್ಯೂಬ್ ಸುಮಾರು ಅವತ್ತು ನೀವು ಕರೆದ ತಕ್ಷಣ ಬಂದೆ ನಾನು. ಬಂದ್ರಿ ಆ ಸಂದರ್ಭ ನಿಯರ್ ಹೆಚ್ಚು ಕಡಿಮೆ ನಿಮ್ದು ಒಂದು 20 ದಿವಸ ತಿಂಗಳು ತನಕ ನಾವು ನೀವು ಡಿಸ್ಕಸ್ ಮಾಡಿದ್ವಿ. ಸರ್ ಬೀಜ ತಂದಿಟ್ಟಾನಿ, ನೀವು ಬರತಕ್ಕ ಹಾಕಲ್ಲ ಅಂತಿದ್ರಿ. ಬೀಜ ತಂದಿಟ್ಟಿದ್ದೀನಿ, ಬಂದ್ಮೇಲೆ ನಾನು ಹಾಕೋದು ಅಂತ ಅವತ್ತೇ ನಾನು ಹೇಳಿದೆ. ಅದು ಆ ಟೈಮಲ್ಲೂ ಸಹಿತ ನಾವು ಅವತ್ತಿಂದ ಇವತ್ತಿನ ನಡ್ಕೊಂಡವಲ್ಲ, ಆ ವಿಚಾರಕ್ಕೆ ಸಂಪಟ್ಟಂಗೆ ಈ ವಿಷಯ ಕ್ಲಿಯರಿಟಿ ಇರಲಿ ಅಂತ. ಈಗ ನೋಡೋವಂಥವ್ರು ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಖಂಡಿತ ಅವ